ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಶುಭ ಕಾರ್ಯಕ್ಕೆ ತಡ ಮಾಡೋದು ಬೇಡ, ಮುಂದಿನ ಮುಹೂರ್ತದಲ್ಲೇ ಮದುವೆ ಮಾಡಿಬಿಡೋಣ ಅಂತ ಎಮ್.ಎಲ್.ಎ ಹೇಳ್ತಾರೆ. ಶಿವರಾಮೇಗೌಡರು ಹುಡುಗಿ ಮುಖ ನೋಡಿ ಧಾರಾಳವಾಗಿ ಆಗ್ಬೋದು ಅಂತ ಹೇಳ್ತಾರೆ. ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ, ಹುಡುಗನ್ಗೆ ಏನು ಕೊಡ್ತೀರಾ ಅಂತ ಹೇಳಲೇ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ ಅಂತಾಳೆ, ಅಜ್ಜಮ್ಮ ಅಯ್ಯೋ ಅದು ಹಂಗಲ್ಲತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಇದೇನು ಈಶ್ವರಿ, ಹೊಸ ಸಂಪ್ರದಾಯ, ನಮ್ಮ ಮನೆತನದಲ್ಲಿ ಹಿಂಗೆಲ್ಲ ವರದಕ್ಷಿಣೆ ಕೇಳಬಾರ್ದು ಅಂತ ಗೊತ್ತಿಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಅದರಲ್ಲೇನು ತಪ್ಪಿಲ್ಲ ಬಿಡಿ, ಅವ್ರಿಗೂ ಕುತೂಹಲ ಅನ್ನೋದಿರುತ್ತಲ್ವೇ ಅಂತ ಹುಡುಗಿ ತಾಯಿ ಹೇಳ್ತಾರೆ. ಇತ್ತ ಸಾವಿತ್ರಿ, ಲೇ ಅವಳಿಗಿರೋದು ಕುತೂಹಲ ಅಲ್ಲ ದುರಾಸೆ ಅಂತ ಹೇಳ್ತಿರ್ತಾಳೆ. ನೋಡಿ ಅಮ್ಮ, ನಮಗಿರೋದು ಒಬ್ಳೆ ಮಗಳು, ನಮಗೂ ಪಾಂಡುಪುರ, KR ಪೇಟೆ, ನಾಗಮಂಗ್ಲ ಎಲ್ಲ ಕಡೆನೂ ಆಸ್ತಿ ವ್ಯವಹಾರ ಐತೆ, ಅದೆಲ್ಲ ಮುಂದಕ್ಕೆ ಮಗಳದು ಅಳಿಂದು ಅಲ್ವೇ ಅಂತ ಎಮ್.ಎಲ್.ಎ ಹೇಳ್ತಾರೆ. ಚಿನ್ನ 1-2 kg ಇರಬೇಕು, ಅದೇನು ನನ್ನ ಮಗಳಿಗೆಯ ಅಂತ ಎಮ್.ಎಲ್.ಎ ಹೆಂಡ್ತಿ ಹೇಳ್ತಿರ್ತಾಳೆ. ಹಾಗಂತ ಹುಡುಗನಿಗೇನು ಕಮ್ಮಿ ಮಾಡೋಕ್ಕಿಲ್ಲ, ನಮ್ಮ ಅಂತಸ್ತಿಗೆ ತಕ್ಕನಾಗೆ ಏನು ಕೊಡಬೇಕೋ ಅದನ್ನೆಲ್ಲ ಕೊಡ್ತೀವಿ. ಹಾಗೆ ಮದುವೆ ದಿನ ಒಂದು ದೊಡ್ಡ ಕಾರ್ನ ಉಡುಗೊರೆಯಾಗಿ ಕೊಡ್ತೀವಿ. ಇನ್ನೇನಾದರೂ ನಿರೀಕ್ಷೆ ಇದ್ದರೆ ಮುಚ್ಚುಮರೆ ಇಲ್ಲದೆ ಹೇಳಿ, ನಾನು ಮಾಡಿಕೊಡ್ತೀನಿ. ನಾವು ತಾನೇ ಅವ್ರಿಗೆ ಮಾಡಿದೆ ಇನ್ಯಾರಿಗೆ ಮಾಡಲಿ ಹೇಳಿ ಅಂತ ಎಮ್.ಎಲ್.ಎ ಹೇಳ್ತಾರೆ. ಅಯ್ಯಯ್ಯೋ, ನಮಗೆ ಯಾವ ನಿರೀಕ್ಷೆನೂ ಇಲ್ಲ. ನಿಮ್ಮ ಅಳಿಯ ಮಗಳಿಗೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವೇ, ನಾನು ತಮಾಷೆ ಮಾಡಿದೆ ಆಟಯ್ಯ ಅಂತ ಈಶ್ವರಿ ಹೇಳ್ತಾಳೆ. ಅಂದಾಗೆ ಅಳಿಯಂದ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಅಂತಾರೆ ಎಮ್.ಎಲ್.ಎ. ಎಲ್ಲರೂ ಸುಮ್ಮನೆ ಇರ್ತಾರೆ ಯೋಚನೆ ಮಾಡಿಕೊಂಡು. ಗೌಡ್ರೆ ಯಾಕೇನು ಮಾತಾಡ್ತಾ ಇಲ್ಲ ಅಂತಾರೆ ಎಮ್.ಎಲ್.ಎ. ಅದು ಅವನು ಸಕ್ಕರೆ ಫ್ಯಾಕ್ಟ್ರಿ, ನಮ್ಮ ಇಟ್ಕೆ ಫ್ಯಾಕ್ಟ್ರಿ ಎಲ್ಲನೂ ಅವನೇ ನೋಡ್ಕೊಳೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಂದರೆ ನಿಮ್ಮ ವ್ಯವಹಾರ ನೋಡ್ಕೊಳೋ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂದಂಗಾಯ್ತು. ಒಳ್ಳೇದು ಬಿಡಿ, ಅನುಭವ ಇರೋದ್ರಿಂದ ನಾಳೆ ನಮ್ಮ ವ್ಯವಹಾರನ್ನು ಅಚ್ಚುಕಟ್ಟಾಗಿ ನೋಡ್ಕೊತಾರೆ. ಇನ್ನೇನು ಗೌಡ್ರೆ, ತಾಂಬೂಲ ಬದಲಾಯಿಸ್ಕೊಬೋದಲ್ವೇ ಅಂತ ಎಮ್.ಎಲ್.ಎ ಹೇಳ್ತಾರೆ. ಪುರೋಹಿತ್ರನ್ನ ಬರೋಕೆ ಹೇಳ್ಬಿಟ್ರೆ ಬದಲಾಯಿಸ್ಕೊಬಿಡೋಣ ಅಂತಾರೆ ಶಿವರಾಮೇಗೌಡರು. ಪುರೋಹಿತರು ಇಷ್ಟೊತ್ತಿಗೆ ಬರ್ತೀನಿ ಅಂತಂದ್ರು, ಇನ್ನೂ ಯಾಕೆ ಬರಿಲ್ಲ ಅಂತ ಫೋನ್ ತಗೊಂತಾರೆ ಎಮ್.ಎಲ್.ಎ. ಅಷ್ಟರಲ್ಲಿ ಪುರೋಹಿತರು ಬಂದೆ ಅನ್ಕೊಂಡು ಬರ್ತಾರೆ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ, ಅಂದಾಗೆ ನೀವೆಲ್ಲ ನೆನ್ಸ್ಕೊಂತಿದ್ದೀರಿ ಅಂತಂದ್ರೆ ಸಂಬಂಧ ಕುದುರಿರ್ಬೇಕು, ರಾವು ಕಾಲ ಬರೋಷ್ಟೊತ್ತಿಗೆ ತಾಂಬೂಲ ಬದಲಾಯಿಸ್ಕೊಬಿಡಿ ಅಂತ ಪುರೋಹಿತರು ಹೇಳ್ತಿರ್ತಾರೆ. ಅಯ್ಯೋ, ನಮ್ಮ ಗೋವಿಂದ ಬಂದ್ಬಿಡ್ಲಿ, ನಮ್ಮ ಈಶ್ವರಿ ಇನ್ನೂ ಗೋವಿಂದ ತಾಂಬೂಲ ಬದಲಾಯಿಸ್ಕೊತಾರೆ, ಎಲ್ಲಿದ್ದಾನೆ ಅಂತ ಕೇಳ್ಬಿಡ್ತೀನಿ ರೀ ಅನ್ಕೊಂಡು ಫೋನ್ ಮಾಡ್ತಾನೆ ಗೋವಿಂದೇಗೌಡರಿಗೆ ಶಿವರಾಮೇಗೌಡರು. ಹಲೋ ಗೋವಿಂದ, ಎಲ್ಲಿದ್ದೀಯಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಣ್ಣ, ಅದು ಮಹೇಶ್ವರ್ ತಾಯಿಗೆ ತುಂಬ ಸೀರಿಯಸ್ ಆಗ್ಬಿಟ್ಟೈತೆ, ಅದಕ್ಕೆ ಜೊತೆಗೆ ಮೈಸೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹೌದೇ, ಅಲ್ಲಪ್ಪ ನಿನ್ನೆ ತಾಂಬೂಲ ಬದಲಾಯಿಸ್ಕೊಳೋದಕ್ಕೆ ಕಾಯ್ತಾ ಇದ್ವು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಣ್ಣ, ನೀನಿದೆಯಾ ಅನ್ಮೇಕೆ ಇನ್ನೇನು ಯೋಚನೆ, ನೀವು ಮುಗಿಸ್ಕೊಳ್ಳಿ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅಲ್ಲಯ್ಯ, ನೀನಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಸರಿ ಬಿಡು, ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಯಾಕೆ ಗೌಡ್ರೆ, ಏನಾಯ್ತು ಅಂತಾರೆ ಎಮ್.ಎಲ್.ಎ. ಅದು ಉಮೇಶ್ ಅವ್ರ ತಾಯಿಗೆ ತುಂಬ ಸೀರಿಯಸ್ ಅಂತೆ, ಗೋವಿಂದ ಅವ್ರನ್ನ ಮೈಸೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕಷ್ಟ ಅಂದಮೇಲೆ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗ್ತದೆಯೇ, ಸೊಸೆ ನೋಡೋದಕ್ಕೆ ಇನ್ನೊಂದು ದಿನ ಬರಲಿ ಪರವಾಗಿಲ್ಲ, ಈಗ ನಾವು ತಾಂಬೂಲನ ಬದಲಾಯಿಸ್ಕೊಬಿಡೋಣ ಅಂತ ಎಮ್.ಎಲ್.ಎ ಹೇಳ್ತಾರೆ. ಸರಿ ಈಶ್ವರಿ, ನೀನು ಹೇಳ್ತೀಯಮ್ಮ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಭಾವ, ಯಾವುದೇ ಕಾರ್ಯಕ್ರಮ ಆದ್ರೂ ಶುರು ಮಾಡೋದೇ ನೀವು, ಅವರಿಲ್ಲ ಅಂದರೆ ಏನಂತೆ, ನೀನು ಅಕ್ಕ ಶುರು ಮಾಡಿ, ನಿಮ್ಮ ಆಶೀರ್ವಾದದಿಂದ ಸುಭಾಷನ್ ಬಾಳು ಬಂಗಾರ ಆದರೆ ಸಾಕು ಅಂತ ಈಶ್ವರಿ ಹೇಳ್ತಾಳೆ. ಸರಿ ಅಮ್ಮ, ಸರಿ ಮೋಹನ ಅಂತ ಕೂಗಿ ಶಿವರಾಮೇಗೌಡರು ಕುಟುಂಬ ಮತ್ತು ಎಮ್.ಎಲ್.ಎ ಅವ್ರ ಕುಟುಂಬ ತಾಂಬೂಲ ಬದಲಾಯಿಸ್ಕೊತಾರೆ. ನಮ್ಮ ತಮ್ಮನ ಮಗನಾದ ಸುಭಾಷನ್ಗೆ ನಿಮ್ಮ ನವ್ಯ ಮಗಳನ್ನ ತಂದ್ಕೊಳೋಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಶಿವರಾಮೇಗೌಡರು ನಮ್ಮ ಮಗಳಾದ ನವ್ಯನ್ನು ನಿಮ್ಮ ತಮ್ಮನ ಮಗನಾದ ಸುಭಾಷನ್ಗೆ ಕೊಡೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಎಮ್.ಎಲ್.ಎ ಅವ್ರ ಕುಟುಂಬ ತಾಂಬೂಲ ಬದಲಾಯಿಸ್ಕೊಂಡು ತುಂಬ ಖುಷಿಯಾಗಿರ್ತಾರೆ ಎಲ್ರೂ. ಏನಮ್ಮ ಮನೆ ಮಹಾಲಕ್ಷ್ಮಿ, ಹುಡುಗಿ ಇಷ್ಟ ಆದ್ಲೆ ಅಂತ ಈಶ್ವರಿ ಸಾವಿತ್ರಿಗೆ ಹೇಳ್ತಿರ್ತಾಳೆ. ಇತ್ತ ಭದ್ರಾ ಫೋನಲ್ಲಿ ಮಾತಾಡ್ಕೊಂಡು ಕೆಮ್ತಿರ್ತಾನೆ. ಸರು ಇದನ್ನ ನೋಡಿ ನೀರು ತಂದ್ಕೊಡ್ತಾಳೆ. ಭಾವ ತಕೊಳ್ಳಿ, ನೀರಿಗೆ ಉಪ್ಪಾಕೊಂಡು ಕಾಯಿಸ್ಕೊ ಬಂದೀವ್ನಿ, ಇದನ್ನ ಗಂಟ್ಲಲ್ಲಿ ಇಟ್ಕೊಂಡು ಒಂದು 3-4 ಸರಿ ಮುಕ್ಕಳಿಸಿ, ಆಗ ಗಂಟ್ಲು ಕೆರೆತ ಕೆಮ್ಮು ಎಲ್ಲ ಸರಿ ಹೋಗ್ತದೆ ಅಂತ ಸರು ಹೇಳ್ತಾಳೆ. ಹೌದೇ ತಾತ ಇಲ್ಲಿ ಅಂತ ಅಂದ್ಕೊಂಡು ಕೂಡಿದ್ಬಿಟ್ಟು ಮುಕ್ಕಳಿಸಿ, ಥ್ಯಾಂಕ್ಸ್ ಸರು ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಭಾವ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನೀವು ಕೆಮ್ತಿದ್ದನ್ನು ನೋಡಿದ್ನಲ್ಲ ಅದಕ್ಕೆ ಕಾಯಿಸ್ಕೊಂಡು ತಗೊಬಂದೆ. ಭಾವ, ನಿಮ್ಮ ಹತ್ರ ಒಂದು ವಿಷಯ ಕೇಳಲೆ, ಏನು ಅಂದ್ಕೊಳ್ಳಿಲ್ಲ ಅಂದರೆ ಅಂತ ಸರು ಕೇಳ್ತಾಳೆ. ಅದೇನು ಕೇಳಿ ಸರು ಅಂತಾನೆ ಭದ್ರ. ನಮ್ಮ ಅಕ್ಕನ ಜೊತೆ ಡೈವರ್ಸ್ ಆದ್ಮೇಲೆ ನೀವು ಸುಭಾಷನ್ ಭಾವನ್ನಂಗೆ ಇನ್ನೊಂದು ಮದುವೆ ಮಾಡ್ಕೊಂಡಿರಾ ಅಂತ ಕೇಳ್ತಾಳೆ ಸರು. ನೋಡಿ, ಸುಭಾಷ್ ಅಣ್ಣನಿಗೆ ಈಗ ತಾನೇ ಡೈವರ್ಸ್ ಆಗದೆ, ಆದರೆ ಅವರು ಚಂಪಾಕನ ಬಗ್ಗೆ ಒಂಚೂರು ಯೋಚನೆ ಮಾಡಿದೆ, ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಹಂಗೆ ಸಂತೋಷದಿಂದ ಇನ್ನೊಬ್ಬರನ್ನ ಮದುವೆ ಆಗಕ್ಕೆ ನಿಂತವ್ರೆ
ಹೇಳಿ ಬಾವ ನೀವು ಹಂಗೆ ಮಾಡಿರಾ ಅಂತಾಳೆ ಸರು. ಭದ್ರ ಮಾತಾಡದೆ ಸುಮ್ಮನೆ ಇರ್ತಾನೆ. ಹೇಳಿ ಬಾವ, ನಮ್ಮ ಅಕ್ಕನ ಸ್ಥಾನನ ಇನ್ನೊಬ್ಬ ಹುಡುಗಿಗೆ ಕೊಡ್ತೀರಾ ಅಂತ ಸರು ಕೇಳ್ತಾಳೆ. ಲೋಟ ಅಲ್ಲಿಟ್ಬಿಟ್ಟು ಹೊರಟೋಗ್ತಾನೆ ಭದ್ರ ಏನು ಮಾತಾಡ್ತಾನೆ. ಇತ್ತ ಚಿತ್ರ ಸುಭಾಷ ಅನ್ಕೊಂಡು ದಿಷ್ಟಿ ತೆಗಿತಿರ್ತಾಳೆ ಸುಭಾಷನ್ಗೆ. ನೀನು ಶಾನೆ ಪುಣ್ಯವಂತ ಕಣ್ಲಾ, ನಿನ್ಗೆ ಅಂತ ಮನೆ ಅಳಿಯ ಆಗೋ ಯೋಗ ಬರ್ತೈತಂತ ನನ್ನ ಕನಸಿನಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಚಿತ್ರ ಹೇಳ್ತಿರ್ತಾಳೆ. ಆದ್ರೂ ನನಗೂ ಒಂದಲ್ಲ ಒಂದು ದಿವಸ ಯೋಗ ಬರ್ತೈತೆ ಅಂತ ಗೊತ್ತಿತ್ತು ಚಿತ್ರಕ್ಕ ಅಂತ ಸುಭಾಷ ಹೇಳ್ತಿರ್ತಾನೆ. ಅಂದರೆ ನಿಮ್ಮ ವ್ಯವಹಾರ ನೋಡ್ಕೊಂಡು ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂತಂಗಾಯ್ತು ಅಂತ MLA ಹೇಳಿದ್ದನ್ನೇ ಅನ್ಸ್ಕೊತಿರ್ತಾಳೆ ಈಶ್ವರಿ. ಅಲ್ಲ ಕಣವ್ವ, ಎಲ್ಲ ನೀನು ಅನ್ಕೊಂಡಂಗೆ ಆಯ್ತಾಯ್ತಲ್ಲ, ಸಂತೋಷ ಪಡೋದು ಬಿಟ್ಟು ಏನು ಯೋಚನೆ ಮಾಡ್ತಿದ್ದಿ ಅಂತ ಚಿತ್ರ ಕೇಳ್ತಾಳೆ. ಚಿತ್ರ, ನಿಮಗೆ ಈ ಸಂಬಂಧ ಒಪ್ಪಿಗೆ ಆಗದೆ ಅಂತ ಸಂತೋಷ, ಆದರೆ ನನಗೆ ಆ MLA ನನ್ನ ಮಗನ್ನೇ ಮ್ಯಾನೇಜರ್ ಕೆಲಸ ಮಾಡ್ತೀರಾ ಅಂತ ಹೇಳಿದ್ನಲ್ಲ, ಅದು ಪಿತ್ತ ನೆತ್ತಿಗೇರದೆ ಅಂತ ಈಶ್ವರಿ ಹೇಳ್ತಾಳೆ. ಸದ್ಯಕ್ಕೆ ಇವನು ಆ ಕೆಲಸನೂ ಮಾಡ್ತಿಲ್ವಲ್ಲ ಅಂತ ಚಿತ್ರ ಹೇಳ್ತಾಳೆ. ಅಲ್ವೇ ನಿಮ್ಮ ದೊಡ್ಡಪ್ಪ ಆದವನು, ಅವನ್ಯಾಕೆ ಈ ಮನೆಗೆ ಮ್ಯಾನೇಜರ್ ಆತಾನೆ, ಈ ಮನೆ ವಾರಸ್ದಾರ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವೇ, ಹೇಳಿದ್ನಾ? ಹೇಳಿಲ್ಲ ಅವನು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಹೇಳಿಲ್ಲ ಅಂದ್ಬಿಟ್ಟು ಈಗೇನು ಮಾಡಿಯಮ್ಮ ಅಂತ ಸುಭಾಷ ಕೇಳ್ತಾನೆ. ನಿಮ್ಮ ದೊಡ್ಡಪ್ಪ ಕೃತಜ್ಞತೆ ಇಲ್ಲದೆ ಇರೋವನು ಕಣ್ಲಾ, ನಿನ್ನ ಪ್ರಾಣನೂ ಲೆಕ್ಕಿಸ್ದೆ ಕಾಡ್ಗೋಗಿ ಮದ್ದು ತಂದ್ಕೊಟ್ಟಿದೀಯಾ, ಅದಕ್ಕಾದ್ರೂ ನಿನ್ನ ಪರವಾಗಿ ನಿಂತ್ಕೊಂತಾನೆ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಮಂತ್ರಕ್ಕೆ ಮಾವನ ಕೈ ಉದ್ರಂಗೆ ಕಾಣ್ತಾ ಇಲ್ಲ ಕಣ್ಲಾ, ಕಲ್ಲು ಒಡೆದೇ ಬೀಳಿಸ್ಬೇಕು, ಆದಷ್ಟು ಬೇಗ ಆ ಕೆಲಸ ಮಾಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಸುಭಾಷನ್ ಫೋನು ರಿಂಗ್ ಆಗ್ತಾ ಇರುತ್ತೆ. ಹಲೋ ಯಾರೋ ಅಂತಾನೆ ಸುಭಾಷ. ಹಲೋ, ನಾನು ನವ್ಯ ಮಾತಾಡ್ತಿರೋದು ಅಂತ ನವ್ಯ ಹೇಳ್ತಿರ್ತಾಳೆ. ನವ್ಯವರೇ ನೀವಾ, ಹೇಳಿ ಅಂತಾನೆ ಸುಭಾಷ. ಏನೂ ಇಲ್ಲ, ನಾಳೆ ಏನಾದರೂ ನೀವು ಫ್ರೀ ಇದ್ದೀರಾ ಅಂತ ನವ್ಯ ಕೇಳ್ತಾಳೆ. ಫ್ರೀ ಅಂತ ಏನೂ ಇಲ್ಲ, ನೀವು ಹೇಳಿದ್ರೆ ಖಂಡಿತ ಫ್ರೀ ಮಾಡ್ಕೊತೀನಿ. ಏನು ಹೇಳಿ ಅಂತಾನೆ ಸುಭಾಷ. ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಮದುವೆಗಿಂತ ಮುಂಚೆ ನಿಮ್ಮನ್ನ ಒಂದ್ಸರಿ ಮೀಟ್ ಮಾಡೋಣ ಅಂತ ಅನ್ಕೊಂಡೆ ಅಂತ ನವ್ಯ ಹೇಳ್ತಾಳೆ. ಅದಕ್ಕೇನಂತೆ, ಧಾರಾಳವಾಗಿ ಬರ್ತೀನಿ. ಎಲ್ಲಿಗೆ ಬರಬೇಕು ಅಂತಾನೆ ಸುಭಾಷ. ಅದು ಮಂಡ್ಯ ಕೋರ್ಟ್ ರೋಡಲ್ಲಿ, ಹಾಗೆ ಮುಂದೆ ಬಂದರೆ ಅಂತ ಹೇಳಿ ಅವರು ಮೀಟ್ ಮಾಡೋ ಸ್ಥಳನ ಹೇಳಿ. ನೋಡಿ, ನನಗೆ ವೆಯ್ಟ್ ಮಾಡೋದಂದರೆ ಆಗಲ್ಲ, ಸೊ ಅಂತ ಹೇಳ್ತಿರ್ತಾಳೆ ನವ್ಯ. ಸರಿ, ನಾನು ನಿಮಗಿಂತ ಮೊದಲೇ ಅಲ್ಲಿರ್ತೀನಿ ಬಿಡಿ ಅಂತ ಸುಭಾಷ ಹೇಳ್ತಾನೆ. ಸರಿ ಅಂತ ಫೋನ್ ಕಟ್ ಮಾಡ್ತಾಳೆ ನವ್ಯ. ಅಮ್ಮ ಮೀಟ್ ಮಾಡಿ ಒಬ್ರ ಬಗ್ಗೆ ಒಬ್ಬರು ತಿಳ್ಕೊಳೋಣ ಅಂತ ಹೇಳಿದ್ಲು ಅಂತ ಸುಭಾಷ ಹೇಳ್ತಾನೆ. ಹಂಗಂದ್ಮ್ಯಾಕೆ ಅವಳಿಗೆ ನೀನು ಇಷ್ಟ ಆಗಿದ್ದಿ ಅಂತಾನೆ ಅರ್ಥ. ಲೇ, ಅವಳು ಮುಂದೆ ಎಡವಟ್ಟು ಆಡ್ದಂಗೆ ಆಡ್ಬಿಟ್ಟಿಯ ನೀನು ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ ಅದೆಲ್ಲ ನನ್ಗೆ ಹೇಳ್ಕೊಡ್ಬೇಕೆ, ಎಷ್ಟು ಜನ ನೋಡಿಲ್ಲ ನಾನು ಅಂತಾನೆ ಸುಭಾಷ. ಹೊಡ್ದ ಅಂದರೆ ಕೆನ್ನೆ ಕಿತ್ತೋಗ್ಬಿಡ್ಬೇಕು, ಹಳೆ ಚಾಳಿ ಬಿಟ್ಟು ಹೊಸ ಬದುಕನ್ನ ಕಲ್ತ್ಕೊಳೋದು ಕಲ್ತ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಹಂಗೆ ಸುಭಾಷ, ಹೋಯ್ತಾ ಹೊಸ ಬಟ್ಟೆ ತಗೊಂಡು ಹಾಕೊಂಡೋಗು, ಅವಳು ಮೊದಲೇ ಐಫೈ ಹುಡ್ಗಿ ಅಂತ ಚಿತ್ರ ಹೇಳ್ತಾಳೆ. ಸರಿ ಬಿಡಕ್ಕ, ಹಂಗೆ ಮಾಡ್ತೀನಿ ಅಂತ ಎದ್ದೋಗೋದಕ್ಕಂತ ಹೋಗ್ತಾನೆ ಸುಭಾಷ ಬರೀ ಕೈಲೇ ಹೋಗ್ಬಿಡ ಕಣ್ಲಾ ಚಿತ್ರ ಅಂತ ಹೇಳ್ತಾಳೆ ಈಶ್ವರಿ. ಚಿತ್ರ ಡ್ರಾ ತೆಗ್ದು ದುಡ್ಡನ್ನ ಎತ್ಕೊಡ್ತಾಳೆ. ಸುಭಾಷ, ಹೋಯ್ತಾ ಬರೀ ಕೈಯಲ್ಲಿ ಹೋಗ್ಬೇಡ, ಅವಳಿಗೆ ಒಂದು ಡೈಮಂಡ್ ರಿಂಗು ತೆಗೆದುಕೊಂಡು ಹೋಗ್ಲಾ. ಸುಭಾಷ, ದೊಡ್ಡ ಮೀನನ್ನ ಗಾಳಕ್ಕೆ ಬೀಳಿಸ್ಕೋಬೇಕು ಅಂತ ಅಂದ್ರೆ ಚಿಕ್ಕ ಮೀನು ಹಾಕೇಬೇಕು ಕೊಂಡ್ಲಾ, ಇದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ, ಹೇಳ್ದಷ್ಟು ಮಾಡು ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣಮ್ಮ ಆಯ್ತು ಅಂತ ಅಲ್ಲಿಂದ ಹೊರಡ್ತಾನೆ ದುಡ್ಡು ಎತ್ಕೊಂಡು ಸುಭಾಷ. ಇತ್ತ ಚಂಪಾ ಚಪಾತಿಗಂತ ಇಟ್ಟು ಕಲಿಸ್ತಿರ್ತಾಳೆ. ಚಂಪಾ, ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ದೆ ತಾನೆ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾಕ್ಕ, ನೀನೀಗ ಸುಮ್ಮನೆ ಓದ್ಕೋ ಅಂತ ಚಂಪಾ ಹೇಳ್ತಾ, ಸರು ಬಿರ್ನೆ ನೀರು ತಗೋಬರವ ಅಂತ ಹೇಳ್ತಿರ್ತಾಳೆ. ತಂದೆ ಅಕ್ಕ ಅಂತ ನೀರು ಎತ್ಕೊಬಂದು ಕೊಡ್ತಾಳೆ ಸರು. ನೀರು ಕೊಟ್ಬಿಟ್ಟು, ಅಕ್ಕ ಇವತ್ತೇನಾಯ್ತು ಗೊತ್ತೇ ಅಂತ ವಿದ್ಯಾ ಪಕ್ಕದಲ್ಲಿ ಚೇರಿರುತ್ತೆ, ಹೋಗಿ ಕುತ್ಕೊತಾಳೆ. ಹೇಳಿದ್ರೆ ತಾನೇ ಗೊತ್ತಾಗೋದು, ಅಂಥದ್ದೇನಾಯ್ತು ಹೇಳು ಅಂತಾಳೆ ವಿದ್ಯಾ. ಅಕ್ಕ, ನಾನು ಭಾವಂತವ ಹೋಗಿ ಕೇಳಿದೆ, ನಿನ್ನ ಜೊತೆ ಡೈವರ್ಸ್ ಆದಮೇಲೆ ಸುಭಾಷ್ ಭಾವಂತರನೇ ಇನ್ನೊಂದು ಮದುವೆ ಆತಾರ ಅಂತ. ಆದರೆ ಅವರು ಅದಕ್ಕೆ ಉತ್ತರ ಕೊಡದೆ ಸುಮ್ಕೆ ಹೊಂಟೋದ್ರು ಅಂತ ಸರು ಹೇಳ್ತಿರ್ತಾಳೆ. ನಗ್ತಿರ್ತಾಳೆ ವಿದ್ಯಾ. ಅಕ್ಕ, ಯಾಕೆ ಹಿಂಗೆ ನಗ್ತಾ ಇದೀಯಾ ಅಂತ ಸರು ಕೇಳ್ತಾಳೆ. ಇನ್ನೇನು ಸರು, ಮೌನಂ ಸಮ್ಮತಿ ಲಕ್ಷಣಂ ಅಂದಂಗೆ ನಿನ್ನ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಬಿಟ್ಟು ಹೊಂಟೋದ್ರಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಹೌದೇ, ಹಂಗೇನಾದರೂ ಇದ್ದಿದ್ರೆ ಅವ್ರ ಮನಸ್ಸಲ್ಲಿ ಹಿಂಗಿದೆ ಸರು ಅಂತ ಹೇಳ್ಬಿಟ್ಟು ಓದ್ತಾ ಇದ್ರಲ್ವೇ ಅಂತ ಸರು ಹೇಳ್ತಾಳೆ. ನಾನು ಆಗೋಕ್ಕಿಲ್ಲ ಅಂತನೂ ಬಾಯ್ಬಿಟ್ಟು ಹೇಳಿಲ್ಲಲ್ಲ ಸರು, ಅಂದರೆ ಅವ್ರ ಮನಸ್ಸಲ್ಲೂ ಬಿಟ್ಟು ಬದುಕಬೇಕು ಆಲೋಚನೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊ. ಒಬ್ಳು ಹೆಣ್ಮಗಳು ಒಬ್ಬರನ್ನ ಮನ್ಸಾರೆ ಇಷ್ಟಪಟ್ಟು ಪ್ರೀತಿ ಮಾಡಿ ಅವ್ರ ನೆನಪಲ್ಲಿ ಬೇಕಾದರೂ ಬದುಕ್ಬಿಡ್ತಾಳೆ. ಆದರೆ ಈ ಗಂಡಸರು ಹಂಗಲ್ಲ, ಸರ್ವಸ್ವನೇ ಅನ್ಕೊಂಡಿರೋ ಹೆಂಡ್ರು ದೂರ ಆಯ್ತಿದ್ದಾಳೆ ಅಂತ ಗೊತ್ತಾದ್ರೆ ಸಾಕು, ಅವಳನ್ನ ಮರೆತು ಇನ್ನೊಬ್ಬಳನ್ನ ಕೈ ಹಿಡ್ದು ಹೊಸ ಜೀವನನೇ ಶುರು ಮಾಡಿಬಿಡ್ತಾರೆ. ಪ್ರೀತಿ ಬಾಂಧವ್ಯ ಎಲ್ಲ ಮಾತಿಗಾಟೆಯ ಅಂತ ವಿದ್ಯೆ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಚಪ್ಪಾಳೆ ಜೋರ್ಗ ತಟ್ತಾನೆ ಭದ್ರ. ಏನಾಯ್ತು ಬಾವ ಅಂತಾಳೆ ಸರು. ಅದೇ ಯಾವುದೋ ಒಂದು ಸೊಳ್ಳೆ ಕಿವಿಯ ಥರನೇ ಬಂದು ಗುಯಿ ಅಂತ ಇತ್ತು, ಅದಕ್ಕೆ ತಡೆಯೋಕ್ಕಾಗದೆ ಒಂದು ಕೊಟ್ಟೆ ನೋಡು ಅಂತ ಭದ್ರ ಹೇಳ್ತಾನೆ. ಸೊಳ್ಳೆ ಸಿಕ್ತೆ ಬಾವ ಅಂತಾಳೆ ಸರು. ಇಲ್ಲ ಸರು, ಅದೇನಾದರೂ ಅಪ್ಪಿ ತಪ್ಪಿ ಮತ್ತೆ ಮಾತಾಡಲಿ, ಅಲ್ಲ ಮತ್ತೆ ನನ್ನ ಕೈಯಲ್ಲಿ ಸಿಗಾಕೊಳ್ಳಿ, ಆಮೇಲೆ ಮಾಡ್ತೀನಿ ಅದಕ್ಕೈತೆ ಅಂತ ಭದ್ರ ಹೇಳ್ತಿದ್ರೆ ಚಂಪಾನನ್ನು ಸರು ಇಬ್ರು ನಗ್ತಿರ್ತಾರೆ. ಲೇ, ನೀವಿಬ್ರು ಯಾಕೆ ಕಿಸಿತಾ ಇದ್ದೀರಾ, ನಾನೇನು ಸೊಳ್ಳೆನೇ
ಅಂತ ವಿದ್ಯೆ ಹೇಳ್ತಿರ್ತಾಳೆ. ತಲೆ ಅಲ್ಲಾಡಿಸ್ತಿರ್ತಾಳೆ ಇಲ್ಲ ಅಂತ ಚಂಪಾ. ಹಂಗಂತ್ರ ನಾವೇನಾದ್ರೂ ಹೇಳಿದ್ರೆ ನಿನ್ಗೆ ಅಷ್ಟೊಂದು ಅನುಮಾನ ಇದ್ರೆ ಹೇಳ್ದವ್ರ ತಾನೆ ಕೇಳ್ಕೊ ಅಂತ ಸರು ಹೇಳ್ತಾಳೆ. ಕೇಳೋದೆಲ್ಲ ಏನೂ ಇಲ್ಲ, ನಮ್ಕಿಂತ ಸೊಳ್ಳೆ ಗಿಳ್ಳೆ ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನಾವು ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಂತ ಭದ್ರ ಹೇಳ್ತಾನೆ. ಏನ್ ಹೇಳಿದ್ರಿ ಇನ್ನೊಂದ್ಕಿತ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಚಂಪಾ ಏನು ಇಲ್ಲ ಚಂಪಾ, ನೀನು ಚಪಾತಿ ಹಿಟ್ಟನ್ನ ಸರಿಯಾಗಿ ಕಲಿಸ್ತಾ ಇಲ್ಲ ಅಂತ ಹೇಳ್ದೆ. ತತಾ ಇಲ್ಲಿ ನಾನು ಕಲ್ಸ್ಕೊಡ್ತೀನಿ, ಹೆಂಗ್ ಕಲ್ಸೋದು ಅಂತ ಹೇಳ್ತೀನಿ, ತತಾ ಇಲ್ಲೇ ಅಂತ ಇಸ್ಕೊಂಡು ಈ ಹಿಟ್ಟು ಮೆದಿಬೇಕು ಅಂದ್ರೆ ಸರಿಯಾಗಿ ಗುದಿಬೇಕು, ಇಲ್ಲ ಅಂದ್ರೆ ಚಂಪಾ ಈ ಸೊಳ್ಳೆ ತರ ಮಾತೆ ಕೇಳಕ್ಕಿಲ್ಲ ಅಂತದೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಮೇಲಿಂದ ತಗೊಂಡು ಹಿಂಗ್ ಕುಟ್ಟಿ ಗುದ್ದಿ 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 ಅದನ್ನ ನಮ್ಮ ಮಾತು ಕೇಳಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನಾನು ಹೇಳಿದ್ದ ಅರ್ಥ ಆಯ್ತಾ ಸರು ಅಂತ ಹೇಳ್ತಿರ್ತಾನೆ ಭದ್ರ. ಸರು ವಿದ್ಯಾ ಮಕ ನೋಡಿ ಅರ್ಥ ಆಯ್ತು ಬಾವ ಅಂತ ಹೇಳ್ತಾಳೆ. ಸರು ಚಪಾತಿ ಹಿಟ್ಟು ಸಂದಾಗೆ ಇರ್ತದೆ, ಕೆಲವೊಂದ್ಕಿತ ಪರಿಸ್ಥಿತಿಗೆ ಸಿಕ್ಕಿ ಸಾಫ್ಟ್ ಆಗಿ ಚಪಾತಿ ಆಗಕ್ಕಿಲ್ಲ ಆಟೆಯ ಅಂತಾಳೆ ವಿದ್ಯಾ. ಎಲ್ಲ ಇಟ್ಟೆ ನಿನ್ಗಿಷ್ಟು ಗುದ್ದಿದ್ರುವೆ ಬುದ್ಧಿ ಬರಕ್ಕಿಲ್ಲ ಅಂತದಲ್ಲ, ಶಾನೆ ಮಂಡು ಬಿದ್ಬಿಟ್ಟಿದ್ಯಾ, ಎಲ್ಲಿ ಮಾತು ಕೇಳ್ತೀಯ ಹೇಳೋ ನಿನ್ಗದೇ ತಡಿ ಅಂತ ಹೇಳಿ ಚಪಾತಿ ಹಿಟ್ಟಿಗೆ ಹೊಡಿತಾ ಇರ್ತಾನೆ ಭದ್ರ. ಸಾಕೆ ಇಲ್ಲ ಇನ್ನೂ ಬೇಕೆ ಅಂತ ಭದ್ರ ಹೇಳ್ತಾನೆ. ಬಾವ ಸಖತ್ತಾಗಿ ಗುದ್ದಿದ್ರಿ ಇವತ್ತು, ಚಪಾತಿ ಅಂತೂ ಸಾಫ್ಟ್ ಆಗಿ ಬರ್ತದೆ ಅಂತ ಸರು ಹೇಳ್ತಾಳೆ. ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ಗೈತೆ ಇವತ್ತು ಅಂತ ಚಪಾತಿ ಹಿಟ್ಟನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ಕೊಂಡು ತಗ ಚಂಪಾ. ಚಪಾತಿ ಹಿಟ್ಟದ್ದು ಬಟ್ಲು ಕೊಟ್ಬಿಟ್ಟು ಎದ್ ನಿಂತ್ಕೊಂಡು ಚಪಾಳೆ ಹೊಡೆದ್ಬಿಟ್ಟು ಸೊಳ್ಳೆ ಇದ್ದಂಗೆ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಅರ್ಥ ಆಯ್ತಾ ಸೊಳ್ಳೆ ಅಂತ ಹೇಳಿ ವಿದ್ಯಾ ಮುಖ ನೋಡಿ ಉಫ್ ಅಂತ ಊದ್ಬಿಟ್ಟು ಹೊರಟೋಗ್ತಾನೆ ಭದ್ರ. ಇತ್ತ ವಿದ್ಯಾ ತುಂಬಾ ಕೋಪ ಮಾಡ್ಕೊಂತಿರ್ತಾಳೆ. ವಿದ್ಯಾ ಅದನ್ನ ನೋಡಿ ಅಕ್ಕ ಏನೇ ನಿನ್ ಮೂಕೆಲ್ಲ ಕೋಪಕ್ಕೆ ಕೆಂಪಾಗ್ಬಿಟ್ಟದೆ, ಪಾಪ ಮುಖಭಂಗ ಆಗೋಯ್ತೇನೋ ಅಂತಿರ್ತಾಳೆ ಸರು. ಲೇ ಸರು ನಿನ್ಗೆ ಅಂತ ಹೊಡೆಯೋದಕ್ಕಂತ ಹೋಗ್ತಾಳೆ ವಿದ್ಯಾ. ಸರು ಅಲ್ಲಿಂದ ಎದ್ದು ಹೊರಡು ಹೋಗ್ತಾಳೆ. ವಿದ್ಯಾಕ್ಕ ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಸಂಸಾರ ಅಂದ್ಮೇಕೆ ಸರ್ಸ ವಿರ್ಸ ಎರಡೂ ಇರ್ಬೇಕು, ದಿನಾಲೂ ಜಗಳ ಆಡ್ಬೇಕು, ತಿರ್ಗಾ ಒಂದಾಗ್ಬೇಕು, ಆಗ್ಲೇ ಅಲ್ವೇ ಪ್ರೀತಿ ಸಂಬಂಧಕ್ಕೆ ಒಂದರ್ಥ. ನಿಮ್ಮಿಬ್ಬರ ಮಧ್ಯ ಇವೆಲ್ಲ ಇದೆ ಅಂದ್ಮೇಕೆ ನಿನ್ ಸಂಸಾರನ ಸರಿ ಮಾಡ್ಕೊಳ್ಳೋದು ನೋಡ್ಕೋ ಅಕ್ಕ ಅಂತ ಹೇಳಿ ಹೊರಟೋಗ್ತಾಳೆ ಚಂಪಾ. ಇತ್ತ ಮಾರನೇ ದಿವಸ ನವ್ಯನ್ನು ಮತ್ತೆ ಸುಭಾಷ ಇಬ್ರು ಕಾರಲ್ಲಿ ಬಂದು ಒಂದು ಹೋಟ್ಲ್ ಹತ್ರ ಬಂದು ಕುತ್ಕೊಂತಾರೆ. ಸುಭಾಷ ಅತ್ತ ಇತ್ತ ನೋಡ್ತಿರ್ತಾನೆ. ನವ್ಯ ಸುಭಾಷನ್ ಕರೆದು ಒಂದು ಹುಡುಗಿ, ಸುಂದರವಾದ ಹುಡುಗಿ ಕೂತಿದ್ದಾಳೆ ಪಕ್ಕದಲ್ಲಿ, ಕಾರಲ್ಲೂ ಹುಡುಗಿ ಕುತ್ಕೊಂಡು ಬಂದಿದ್ದಾಳೆ, ಅವಳ ಜೊತೆ ಮದುವೆ ಫಿಕ್ಸ್ ಆಗಿದೆ, ಅವಳ ಜೊತೆ ಮಾತಾಡ್ಬೇಕು, ಅವಳ ಕೈ ಹಿಡ್ಕೋಬೇಕು ಅಂತ ಏನು ಅನಿಸ್ತಿಲ್ವಾ, ನೀವು ನೋಡಿದ್ರೆ ಆ ಕಡೆ ಈ ಕಡೆ ಅಂತ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ ಅಂತಾಳೆ ನವ್ಯ. ಅದು ಮದ್ವೆಗೂ ಮೊದಲು ಅದೆಲ್ಲ ತಪ್ಪು ಅಂತ ಸುಭಾಷ ಹೇಳ್ತಾನೆ. ನೋಡಿ ಈ ಡವ್ಗಳೆಲ್ಲ ನನ್ಗಿಷ್ಟ ಆಗೋದಿಲ್ಲ, ಹಾಗಿದ್ರೆ ನೀವು ಅಷ್ಟೊಂದು ಮಡಿನಾ ಅಂತ ನವ್ಯ ಕೇಳ್ತಾಳೆ. ಹಂಗೇನಿಲ್ಲ, ಆದ್ರೆ ನೀವೇನು ಅನ್ಕೋಬಿಡ್ತೀರೋ ಅಂತಾನೆ ಸುಭಾಷ. ನೋಡಿ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡು, ನನ್ನ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ನೇರವಾಗಿ ಹೇಳ್ತೀನಿ. ನನಗೆ ಸುಳ್ಳು ಹೇಳೋದು ಮೋಸ ಮಾಡೋದು ಅಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ ಅಂತ ಹೇಳ್ತಾಳೆ ನವ್ಯ. ಹಂಗಾರೆ ನೀವು ನನ್ನಂಗೆ ಅಂತಾನೆ ಸುಭಾಷ. ನನಗೂ ಅಷ್ಟೇ, ಈ ಸುಳ್ಳೇಳೋರು ಮೋಸ ಮಾಡೋರು ಇಂಥವ್ರ ನೆರಳತ್ರ ಸುಳಿಯೋಕ್ಕೂ ಇಷ್ಟ ಇಲ್ಲ ಅಂತ ಸುಭಾಷ ಹೇಳ್ತಾನೆ. ಇದೇ ದೊಡ್ಡ ಸುಳ್ಳು ಅನಿಸ್ತಿದೆ ನನಗೆ. ನಿಮ್ಮ ಮುಖ ನೋಡ್ತಿದ್ರೆ ನಿಮ್ಮ ಮಾತಿಗೂ ನಿಮ್ಮ ಗುಣಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ ಅನಿಸ್ತಿದೆ. ಏನೋ ಫಸ್ಟ್ ಟೈಮ್ ಅಂತ ಸುಮ್ಮನೆ ಆಗ್ತಿದ್ದೀನಿ ಅಂತ ನವ್ಯ ಹೇಳ್ತಿರ್ತಾಳೆ. ಏನಾದರೂ ಎರಡನೇ ಕಿತ ಹೇಳಿದ್ರೆ ಅಂತ ಸುಭಾಷ ಹೇಳ್ತಾನೆ. ಗುರಾಯಿಸ್ತಿರ್ತಾಳೆ ನವ್ಯ. ಇದ್ಯಾಕೆ ನವ್ಯ ಅವರೇ ಹಿಂಗೆ ಗುರಾಯಿಸ್ತಾ ಇದ್ದೀರಾ ಅಂತ ಸುಭಾಷ ಕೇಳ್ತಾನೆ. ಎರಡನೇ ಸರಿ ಹೇಳಿದ್ರೆ ಎಲ್ಲಿರ್ತೀನೋ ಅಲ್ಲಿಂದನೇ ಎದ್ದೋಗ್ತಾ ಇರ್ತೀನಿ. ತಿಟ ಹೇಳ್ಬೇಕು ಅಂದ್ರೆ ನನ್ನ ಬಾಯಾಗೆ ಸುಳ್ಳು ಅನ್ನೋ ಪದನೇ ಬರಕಿಲ್ಲ ಬಿಡಿ ಅಂತ ಸುಭಾಷ ಹೇಳ್ತಾನೆ. ಸರಿ ಆಯ್ತು ನೋಡ್ತೀನಿ ಅಂತ ನವ್ಯ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.